ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದರ ಮೇಲೊಂದು ಕಾರ್ಯಕ್ರಮಗಳು ಜರುಗುತ್ತಲೇ ಇದೆ. ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದ್ದು ಎಲ್ಲಾ ಪಕ್ಷದವರು ಸಹ ತಮ್ಮ ತಮ್ಮ ವರ್ಚಸ್ಸನ್ನ ಚುನಾವಣಾ ಪ್ರಚಾರ, ಸೇರ್ಪಡೆ, ಹುಟ್ಟುಹಬ್ಬ ಕಾರ್ಯಕ್ರಮದ ಮೂಲಕ ತೋರ್ಪಡಿಸಿಕೊಳ್ಳುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿಯಾಗಿರುವ ನಾಗರಾಜ್ ಗೌಡ ಕೂಡ ಹಿಂದೆ ಸರಿದಿಲ್ಲ ಅನ್ನಬಹುದು. ಇನ್ನು ತಮ್ಮ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡಿರುವ ನಾಗರಾಜು ಗೌಡ ಯಲಹಂಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಜೀವ ಇದೆ ಎಂದು ಸಾರಿದ್ದಾರೆ. ಹೌದು, ಯಲಹಂಕದ ಅಟ್ಟೂರ್ ಲೇಔಟ್ ರಸ್ತೆಯಲ್ಲಿ ಕಾಂಗ್ರೆಸ್ ಮುಖಂಡ ಗೋಪಾಲ್ ಕೃಷ್ಣ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದ ನಾಗರಾಜು ಗೌಡ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ಇನ್ನು ಸುಮಾರು 5,000 ಜನಕ್ಕೆ ಭರ್ಜರಿ ಬಾಡೂಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಾಗರಾಜು ಗೌಡ, ಇದು ಕಾಂಗ್ರೆಸ್ ಪಕ್ಷದ ಟ್ರೇಲರ್ ಅಷ್ಟೇ. ಎಲ್ಲಾ ಮುಖಂಡರುಗಳು ಸೇರಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಇಲ್ಲಿ ಯುವಕರಿಗೆ ಉದ್ಯೋಗವಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ನಮ್ಮ ಕ್ಷೇತ್ರದಲ್ಲಿ ನಾಯಕರ ಕೊರತೆ ಯಾವತ್ತೂ ಆಗಿಲ್ಲ. ಕಾರಣಾಂತರಗಳಿಂದ ನಾಯಕತ್ವ ಸ್ಥಗಿತವಾಗಿತ್ತು. ಈಗ 6 ತಿಂಗಳಿಂದ ಮತ್ತೆ ಚುರುಕಾಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದು ಒಂದು ಟ್ರೈಲರ್. ಈಗ ನಮ್ಮ ಏನು ಮುಖಂಡರುಗಳು, ಕಾರ್ಯಕರ್ತರು, ನಮ್ಮ ಬ್ಲಾಕ್ ಅಧ್ಯಕ್ಷರು, ಡಿಫಿಡೆಂಟ್ ಕ್ಯಾಂಡಿಡೇಟು, ಕಾರ್ಪೊರೇಟರ್ಗಳು ಎಲ್ಲ ಸೇರಿ ಒಂದು ಒಮ್ಮತದಿಂದ ಇವತ್ತು ನನ್ನ ಬರ್ತ್ಡೇನ ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ಅವರೆಲ್ಲ ಒಂದು ಮನ್ಸು ಮಾಡಿ ಇವತ್ತು ಒಂದು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಇವತ್ತೊಂದು ಟ್ರೈಲರು. ಯಾಕೆಂದರೆ ಯಲಹಂಕ ಕ್ಷೇತ್ರಕ್ಕೆ ಒಂದು ದಿಕ್ಸೂಚಿ ಅಂತೇಳಿ ಇವತ್ತು ಭಾವಿಸ್ತೀನಿ. ಮತ್ತು ಈ ಯಲಹಂಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಷ್ಟಕ್ಕಷ್ಟಲ್ಲೇ ಇದೆ. ತಾವು ಗೆದ್ದು ಬಂದ ಮೇಲೆ ಏನು ಮಾಡಬೇಕು ಮತ್ತು ಯುವಕರಿಗೆ ಯಾವ ರೀತಿ ಒಂದು ಸವಲತ್ತುಗಳನ್ನು ಮಾಡಬೇಕಂತಿದ್ದಾರೆ. ನಿರುದ್ಯೋಗ ಜಾಸ್ತಿ ಇದೆ. ಇವತ್ತು ಯುವಕರಿಗೆ ಉದ್ಯೋಗ ಇಲ್ಲ, ನಿರುದ್ಯೋಗಿ ತಾಂಡವಾಡ್ತಾ ಇದೆ. ಮತ್ತು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಯಾವುದೇ ಭಾಗಕ್ಕೆ ಹೋದ್ರು, ಯಾವುದೇ ಹೋಬ್ಳಿಗೆ ಹೋದ್ರು ಒಂದು ಅಭಿವೃದ್ಧಿ ಆಗಿಲ್ಲ. ಬರೀ ಸ್ಟ್ರೀಟ್ ಲೈಟ್ಸು ಮತ್ತು ಏನು ಪಾರ್ಕ್ ಏನು ಅಭಿವೃದ್ಧಿ ಅವ್ರು ಮಾಡಿಲ್ಲ. ಹಿಂದೆ ಇದ್ದಂಥ ಕಮಿಷನರು ಮಾಡಿದಂಥ ಪಾರ್ಕವು ನಮ್ಮ ಏನು ಅಜೆಂಡಾದಲ್ಲಿ ಇಲ್ಲದಂಥದ್ದು, ಏನು ಸ್ಟ್ರೀಟ್ ಲೈಟು ಮತ್ತು ಏನು ಇದ್ರ ರೋಡ್ ಟಾರು ಮತ್ತು SR ರೈಟಲ್ಲಿ ಇಲ್ಲಂತ ಒಂದು ಏನು ಕಾಮಗಾರಿನ ಹುಡುಕಿ ವಿಶ್ವನಾಥ್ ಅವರು ತಂದು ನಮ್ಮ ಈ ಯಲಹಂಕ ಕ್ಷೇತ್ರದಲ್ಲಿ ಮಾಡೋವಂಥ ಕೆಲಸ ಮಾಡ್ತಾರೆ. ಯಲಹಂಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಕೊರತೆ ಇದೆ. ಇಲ್ಲಿ ಯಾರು ಗಟ್ಟಿ ನಾಯಕರಿಲ್ಲ ಅಂತೇಳಿ ಕಾರ್ಯಕರ್ತರು ಬಿಟ್ಟು ಬೇರೆ ಪಕ್ಷದ ಕಡೆ ಮುಖ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾವತ್ತೂ ನಾಯಕರ ಕೊರತೆ ಕಾಂಗ್ರೆಸ್ಸಲ್ಲಿ ಯಾವತ್ತೂ ಇರಲ್ಲ. ನಾಯಕರ ಕೊರತೆ ಯಾವತ್ತೂ ಇರಲ್ಲ. ನಾಯಕರು ಇರ್ತಾರೆ. ಆದರೆ ಕಾರಣಾಂತರದಿಂದ ಒಂದು ಸ್ಥಗಿತ ಆಗಿರೋದು ಒಂದು ಸ್ವಲ್ಪ ದಿನ ಸ್ಥಗಿತ ಆಗಿತ್ತು. ಈಗ ಸುಮಾರು ಒಂದು 6 ತಿಂಗಳಿಂದ ನಾವು ಸಾಕಷ್ಟು ಸಂಘಟನೆ ಮಾಡಿದ್ದೀವಿ. ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಹಳ್ಳಿಗೂ ಹೋಗಿ ಎಲ್ಲರೂ ಸಂಘಟನೆ ಮಾಡ್ತಾ ಇದ್ದೀವಿ. ಬ್ಲಾಕ್ ಅಧ್ಯಕ್ಷರು, ನಮ್ಮ ಡಿಫಿಡೆಂಟ್ ಕ್ಯಾಂಡಿಡೇಟ್ಸು, ನಮ್ಮ ಎಲ್ಲ ಯುವಕರು ಮತ್ತು ನಮ್ಮ ಕಾರ್ಯಕರ್ತರು, ಮಹಿಳಾ ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಒಂದು ಸಂಘಟನೆ ಮಾಡಬೇಕು ಅಂತ ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ಸೊ ಯಲಹಂಕ ಕಾಂಗ್ರೆಸ್ನಲ್ಲಿ ಒಮ್ಮತ ಇಲ್ಲ. ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ ಅನ್ನೋ ವಿಚಾರ ನಾಯಕರ ಮಟ್ಟದಲ್ಲ, ಕಾರ್ಯಕರ್ತರ ಮಟ್ಟದಲ್ಲೂ ತಲುಪಿದ್ದಾರೆ. ಇದ್ರ ಬಗ್ಗೆ ನೀವೆಲ್ಲ ಒಗ್ಗಟ್ಟಾಗಿ ಕೂತ್ಕೊಂಡು ಏನಾದ್ರು ಒಂದು ಡಿಸ್ಕಷನ್ ನಡೆದು ನಿರ್ಧಾರಕ್ಕೆ ಬಂದಿದ್ದೀರಾ? ಅಭ್ಯರ್ಥಿ ಯಾರು ಅನ್ನೋದಕ್ಕೆ ಏನಾದ್ರು ಒಂದು ನೋಡಿ, ಬ್ಲಾಕ್ ಅಧ್ಯಕ್ಷರು ನೋಡಿ ಇಲ್ಲೇ ಎಲ್ಲರೂ ಇದ್ದಾರೆ. ಈಗ 4 ಜನ ಬ್ಲಾಕ್ ಅಧ್ಯಕ್ಷರು, 3 ಜನ ಇದ್ದಾರೆ. ಈಗ ಬೆಳಗ್ಗೆ ಒಬ್ರು ಬಂದಿದ್ರು, ಅವರ ಕಾರಣಾಂತರದಿಂದ ಎಲ್ಲ ಕಾರ್ಯಕ್ರಮ ಇದೆ ಅಂತ ಹೇಳಿ ಹೊರಟರು ಅವರು. 4 ಜನ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ, ಡಿಫಿಡೆಂಟ್ ಕ್ಯಾಂಡಿಡೇಟ್ ಇದ್ದಾರೆ, ಕಾರ್ಪೊರೇಟರ್ಗಳಿದ್ದಾರೆ, ನಮ್ಮ ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ. ಎಲ್ಲರೂ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಮಾಜಿ ಮೆಂಬರ್ಗಳು, ಅಧ್ಯಕ್ಷರುಗಳು ಎಲ್ಲರೂ ಇಲ್ಲೇ ಇದ್ದಾರೆ, ನಿಮ್ಮ ಸಮ್ಮುಖದಲ್ಲಿದ್ದಾರೆ. ಇದು ಯಾರೋ ವಿರೋಧ ಪಕ್ಷದವರು ನಮ್ಮ ಕಾಂಗ್ರೆಸ್ ಮೇಲೆ ಆಗದಿಲ್ಲದವರು ಹೇಳೋಂಥ ಒಂದು ಮಾತಿದು. ಯಾಕೆಂದರೆ ಇವತ್ತು ಎಲ್ಲರೂ ಒಗ್ಗಟ್ಟಿಗೆ ಸೇರೇ ಇವತ್ತು ಕಾರ್ಯಕ್ರಮ ಮಾಡ್ತಾ ಇರೋದು. ನಾವು ಒಬ್ರನ್ನೊಬ್ರು ಬಿಟ್ಟು ಮಾಡ್ತಿಲ್ಲ. ಇವತ್ತು 9 ಜನ ಆಕಾಂಕ್ಷಿಗಳಿದ್ದೀವಿ. 9 ಜನನೂ ಒಮ್ಮತದಿಂದ ಮಾಡಬೇಕು ಅಂತೇಳಿ ಹೈಕಮಾಂಡ್ ನಿರ್ದೇಶನ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವೆಲ್ಲ ಮಾಡ್ತಾ ಇದ್ದೀವಿ. ಸೊ ಯಲಹಂಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಮೂಲಕ ಏನು ಸಂದೇಶ ಕೊಡ್ತೀವಿ? ಕಾಂಗ್ರೆಸ್ ಕಾರ್ಯಕರ್ತರು ಯಾವುದಕ್ಕೂ ಎದುರೋದು ಬೇಡ, ಜಗ್ಗದ್ ಬೇಡ, ಬಗ್ಗದ್ ಬೇಡ. ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೀವಿ. ನೀವು 24 ಅವರ್ಸು ಕೆಲಸ ಮಾಡಿ. ನಿಮಗೆ ನಾವು ಸ್ವತಃ ಯಾವಾಗೂ 24 ಅವರ್ಸು ನಿಮ್ಮ ಜೊತೆ ನಾವಿರ್ತೀವಿ. ಯಾರಿಗೂ ಎದುರೋ ಅವಶ್ಯಕತೆ ಇಲ್ಲ. ಜನರ ಹತ್ರ ಯಾವ ರೀತಿ ಭರವಸೆಗಳು ಇಟ್ಕೊಂಡು ಹೋಗಿ ವೋಟ್ ಕೇಳ್ತಿರೋದು? ಸಾಕಷ್ಟು ಭರವಸೆ ನಮ್ಮಲ್ಲಿ ಇದೆ. ಯಾಕೆಂದ್ರೆ ಹಿಂದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದಂಥ ಅಭಿವೃದ್ಧಿಗಳು ಈಗ ನಮ್ಮ ಏನು ಈಗ ಏನು ನಮ್ಮ ಪ್ರಣಾಳಿಕೆಯಲ್ಲಿ
200 ಯೂನಿಟ್ ಕರೆಂಟು, ಮತ್ತು 2,000 ರೂಪಾಯಿ ಗೃಹಿಣಿಯರಿಗೆ, ಮತ್ತು ಅನ್ನಭಾಗ್ಯ 10 kg ಅಕ್ಕಿ, ಮತ್ತು ನಿರುದ್ಯೋಗಿಯವರಿಗೆ 1,500 3,000 ಭತ್ಯೆ ಕೊಡುವಂಥದ್ದು, ಇದೆಲ್ಲ ಸಾಕಷ್ಟಿದೆ. ಹಿಂದೆ ನಮ್ಮ ಸರ್ಕಾರ ಏನು ಮಾಡಿತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅದು ಸಾಕಷ್ಟು ನಮಗೆ ಅನುದಾನದಲ್ಲಿ ಇದೆ. ಇವತ್ತು ಆ ಅನುದಾನದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ಕೋವಿಡ್ ಸಂದರ್ಭದಲ್ಲಾಗಿರ್ಬೋದು, ಇವತ್ತು ಕಾಮಗಾರಿ ಆಗಿರ್ಬೋದು, ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತಂದಂಥ ಅನುದಾನದಲ್ಲೇ ಇವತ್ತು ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿರೋದು, ಅಭಿವೃದ್ಧಿ ಕಂಡಿರೋದು. ಅಂದ್ರೆ ಈ ಬಾರಿ ಕಾಂಗ್ರೆಸ್ ಜೈ ಬಾರಿ ಖಂಡಿತ, ಎರಡೊಂದು ಮಾತೇ ಇಲ್ಲ. ಈ ಸಲ ಕಾಂಗ್ರೆಸ್ ಬಾವುಟ ಆರಿಸ್ತೀವಿ. ಯಾವುದೇ ಕಾರಣಕ್ಕೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ. ಇನ್ನು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಎಂಎನ್ ಗೋಪಾಲ್ ಕೃಷ್ಣ, ಕಾಂಗ್ರೆಸ್ ವಕ್ತಾರ ಅದ್ದೆ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಶ್ರೀಧರ್, ನಾಗರಾಜುಗೌಡ ಸೇರಿದಂತೆ ಕ್ಷೇತ್ರದ ಹಲವಾರು ಮುಖಂಡರುಗಳು, ಸಾವಿರಾರು ಕಾರ್ಯಕರ್ತರುಗಳು ಭಾಗಿಯಾಗಿದ್ರು. ಮಲ್ಲೇಶ್ ನಾಯಕ್ ಎಂ, ಜನಶಕ್ತಿ ನ್ಯೂಸ್, ಬೆಂಗಳೂರು.